ಅಕ್ರಮ ಗಣಿಗಾರಿಕೆ ಹೊಸದಲ್ಲ ಇದು. ನಿನಗೆ 16-17 ಪ್ರಾರಂಭ ಮಾಡಿದ್ದೀನಿ ಅಲ್ಲನಪ್ಪ, ನಾನು MLA ಕ್ಯಾಂಡಿಡೇಟ್ ಆಗ್ಬಿಡ್ತೀನಿ ಅಂತ. ಇವ ಮತ್ತೆ ಶುರು ಮಾಡಿಬಿಟ್ಟವನು ಅಕ್ರಮ ಗಣಿಗಾರಿಕೆ. ಅರಣ್ಯ ಇಲಾಖೆ ಪಾಪ ರಮೇಶ್ ಕುಮಾರ್ ಅಣ್ಣಗೆ ಜೊತೆ ಆಗ್ತಾನಪ್ಪ ನನ್ನ. ಅಲ್ಲೇನು ಒಳ್ಳೆಯವನ್ನ ಇಸ್ಕೊಂಡ್ಬಿಡ್ಬೇಕು ಅಂತ. ರಮೇಶ್ ಕುಮಾರ್ ಅಣ್ಣ ಒಳ್ಳೆಯವರು ಅನ್ನೋದು ಈ ರಾಜ್ಯ ಹೇಳ್ತದೆ, ದೇಶಕ್ಕೆ ಗೊತ್ತು ರಮೇಶ್ ಕುಮಾರ್ ಅಣ್ಣ ಎಂಥ ನಾಯಕರು ಅನ್ನೋದು. ನೀನೇ ಸರ್ಟಿಫಿಕೇಟ್ ಕೊಡ್ಬೇಕಾಗ್ದೇನೂ ಇಲ್ಲ. ಅರಣ್ಯ ಇಲಾಖೆ ಅಂತ ಹೇಳ್ತೀಯಲ್ಲ, ಇಲ್ಲೊಂದು ಮಾಹಿತಿ ಕೊಡ್ತೀನಿ ನಾನು. ಕ್ರೆಸೇರ್ ಮಾಡಬೇಕಾದ್ರೆ ನಾವು ಇಲ್ಲಿ ನಾನು ಪ್ರಾರಂಭ ಮಾಡೋದು 20ರಲ್ಲಿ. ಕ್ರೆಸೇರ್ ಪ್ರಾರಂಭ ಮಾಡಿದ್ದು ಎಷ್ಟು ವರ್ಷ ಆಯಿತು ರಮೇಶ? 20 ಅಲ್ಲ, ನಾನು ಕ್ರೆಸೇರ್ ಸ್ಟಾರ್ಟ್ ಮಾಡಿದ್ದು ಸುಮಾರು 23-24 ವರ್ಷ ಆಗಿದೆ. ನಿಮಗೆ ಪಾಣಿಗಳು ಕೊಡ್ತೀನಿ ನಾನು. ಅದು ಸರ್ವೆ ನಂಬರು ಕಡಂಗ್ಲ 66, ಸರ್ಕಾರಿ ಗೋಮಾಳ 129 ಎಕರೆ, 12 ಗುಂಟೆ ಇದೆ ಸರ್ಕಾರಿ. ಅದೇನು ಬೆಟ್ಟಗಳು ಬಂಡೆಗಳು. ಅದರ ಪಕ್ಕದಲ್ಲಿ ಸರ್ವೆ ನಂಬರ್ 30 ಅರ್ಧ ಕೊತ್ತೂರು, ಅದರಲ್ಲಿ 54 ಎಕರೆ ಇದೆ. ಮತ್ತು ಆನ್ಮಿಟ್ನಲ್ಲಿ ಸರ್ವೆ ನಂಬರು 100 ಚಿಲ್ಲರೆ ಎಕರೆ ಇದೆ ಸರ್ಕಾರಿ ಗೋಮಾಳ, ಅರ್ಧ ಕೊತ್ತೂರು ಹೇಳಿದ್ದೀನಿ, ಅರ್ಧ ಕೊತ್ತೂರ್ದು. ಇಷ್ಟು ಸರ್ಕಾರಿ ಜಮೀನದು. ಇದು ಫಾರೆಸ್ಟ್ ಲ್ಯಾಂಡ್ ಅಲ್ಲ. ಈ ಮನುಷ್ಯ ಹೇಳೋದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅರಣ್ಯ ಇಲಾಖೆ ಗೋಮಾಳ ಇದು, ಬೆಟ್ಟಗಳು ಬಂಡೆಗಳಿರೋದು. ಅದು ನಂದೊಬ್ಬದ ಕ್ರೆಸರ್ ಅಲ್ಲ, ಎಲ್ಲ ಪಾರ್ಟಿ ಕ್ರೆಸರ್ಗಳಿದೆ ಅಲ್ಲಿ. ನಿನ್ನ ಪಾಲರಿಸೋದು ಅದೇ, BJP ಲೀಡರ್ಗಳದು ಅದೇ, JDS ಲೀಡರ್ಗಳದು ಅದೇ. ನಾನು ಕ್ರೆಸರ್ ಸ್ಟಾರ್ಟ್ ಮಾಡಿದ್ದು 24 ವರ್ಷ ಆಗಿದೆ. ಅದನ್ನ ಹೇಳೋದು ಅರಣ್ಯ ಇಲಾಖೆ ಅಂತ ಹೇಳ್ಬಿಟ್ಟು. ಅರಣ್ಯ ಇಲಾಖೆ ಅಂತ ಪ್ರೂಫ್ ಮಾಡಪ್ಪ. ಅರಣ್ಯ ಇಲಾಖೆ 1 ಎಕರೆ ಒಂದು ಅಡಿ ಬಿಡ್ತಾರ? ಇವೆಲ್ಲ ಸುಮ್ಮನೆ ಏನೋ ಒಂದು ಹೇಳೋದು. ಆಮೇಲೆ ಪಾಣಿಗಳಂತೆ ತಹಸೀಲ್ದಾರ್ ಆಫೀಸಾಗ ಇವಾಗ ನೋಡಿದ ಪಾಣಿ ನಾಳೆ ಇರಲ್ಲ ಅಂತೆ. ಇವೆಲ್ಲ ಹೊಸ ಯುಗ ಇದು. ಎಲ್ಲ ಇವತ್ತೇ ಏನೇನು ಬೇಕೋ ನೋಡೋದು. ಇವರೆಲ್ಲ ಹೇಳಿದ್ದು ಯಾರು ನಂಬಕ್ಕಾಗಲ್ಲ. ಪಾಣಿಗಳು ತಿದ್ದುಪಡಿ ಆಗಿರ್ಬೋದು, ಇನ್ನೊಂದು ಸಂಬಂಧ ಇಲ್ಲ. ಆಮೇಲೆ ಗೋಮಾಳ ನುಂಗಿ ಹಾಕ್ಬಿಟ್ಟಿರೋದಂತ ನಾವು ತೋರ್ಸಪ್ಪ ನೋಡೋಣ. ಆಗಲಿ ಗೋಮಾಳ ನುಂಗಿ ಹಾಕಿರೋದು ಅದೆಲ್ಲ ಹೊಸಕೋಟೆ ತಾಲೂಕು, ನಿನ್ಗೆ ಗೊತ್ತು. ನೀನು ರಿಯಲ್ ಎಸ್ಟೇಟು, ನೀನು ಇವೆಲ್ಲ ದಂಧೆ ಮಾಡೋದು. ರಿಯಲ್ ಎಸ್ಟೇಟ್ ಮಾಡಬೇಕು, ಮಾಡಬೇಡ ಅಂತೇಳಿಲ್ಲ ನಾನು, ಎಲ್ಲರೂ ಮಾಡ್ತಾರೆ. ಆದರೆ ವಾಸ್ತವಾಂಶ ಹೇಳಬೇಕು. ಗೋಮಾಳ ಪ್ರೂಫ್ ಕೊಡ್ಬೇಕಲ್ಲ ನಿಮ್ಮದೇ. ನೀವು ಅದಕ್ಕೆ ಕೇಳಬೇಕಾಯ್ತು. MLA ಅವರು ಗೋಮಾಳ ಅಂತ ಹೇಳ್ತಿದ್ರೆ, ಗೋಮಾಳ ತಿಂದಾಕವ್ರೆ ಅಂತ ಹೇಳ್ತಾರೆ, ತೋರ್ಸೇಪ. ಇವೆಲ್ಲ ಅತಿ ಮಾಡಿಕೊಂಡು ಏನಾಗ್ಬಿಟ್ಟಿದೆ ಈಗ ನಾನು ಒಬ್ಬನೇ ಇದ್ದೆ. ಈಗ NDA ಮೈತ್ರಿ ಆಗ್ಬಿಟ್ಟಿದೆ, JDS BJP. ಈಗ ಅಲ್ಲೊಬ್ರು ಸ್ಟ್ರಾಂಗ್ ಆಗ್ಬಿಟ್ಟವ್ರೆ. ಈಗ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾವ್ರೆ. ಆದರೆ ನಾನು ಒಂದು ಮಾತನ್ನು ಹೇಳ್ತೀನಿ, ಸಮಾಧಾನವಾಗಿ ಆರಾಮಾಗಿ ನಮ್ಮ ಡೆವಲಪ್ಮೆಂಟ್ ಸಹಕಾರ ಕೊಡ್ರಿ. ಮತ್ತು ನಿಮ್ಮ ಸರ್ಕಾರ ಬಂದರೆ ನಾನು ಗೆದ್ದರೆ ನನ್ನ ಡೆವಲಪ್ಮೆಂಟ್ಸ್ ಏನು ಅಂತ ಹೇಳ್ರಿ. ನಮ್ಮ ತಾಲೂಕಿನ ಜನ ತುಂಬ ಸಾಫ್ಟ್ ಜನ, ತುಂಬ ಸಾಫ್ಟ್ ಆಗಿದ್ದರೆ ತುಂಬ ರೆಸ್ಪೆಕ್ಟ್ ಕೊಡೋಂಥದ್ದು ಜನ ಮಾಲೂರು ತಾಲೂಕಲ್ಲಿ. ನೀವು ಈ ಥರ ಮಾಡ್ಕೊಂಡು ಹೋದರೆ ನೆಕ್ಸ್ಟು ಸಲೀಸಾಗಿ ನಮ್ಮ ತಾಲೂಕು ಜನ ಒಪ್ಪೋದಿಲ್ಲ. ಇಂಥವು ಮಾತಾಡೋದಾದರೆ ನಾವು ಕೂಡ ಯಾವುದಕ್ಕೂ ಕೂಡ ಹಿಂದೆ ಹೋಗಲ್ಲ. ಧೈರ್ಯವಾಗಿ ಫೇಸ್ ಮಾಡ್ಕೊಂಬರಿದ್ದೀವಿ. ಫಸ್ಟ್ ಟೈಮ್ ನಿನ್ನ ಬಿಟ್ಟು ಆಸೆ ಬಂದ ಮೇಲೆ 16-17ರಿಂದ ಕೂಡ ನೋಡ್ಕೊಂಬರಿದ್ವಿ.